ಹಾಯ್ ಸ್ನೇಹಿತರೆ, ರಿಯಲ್ ಫ್ಯಾಕ್ಟ್ ಕನ್ನಡ ಚಾನಲ್ಗೆ ಸ್ವಾಗತ. ಭಗತ್ ಸಿಂಗ್ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಕ್ರಾಂತಿ. ಭಗತ್ ಸಿಂಗ್ ಅಂದರೆ ರಕ್ತಕ್ಕೆ ರಕ್ತವನ್ನೇ ಉತ್ತರವನ್ನಾಗಿ ಬ್ರಿಟಿಷರಿಗೆ ನೀಡಿದರು ಎನ್ನುವಂತಹ ಭಾವನೆ. ಆದರೆ ಭಗತ್ ಸಿಂಗರು ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡಿದವರು ಎನ್ನುವುದನ್ನು ನಾವು ಮರೆಯಬಾರದು. ಜೈಲಿನಲ್ಲಿರುವಂತಹ ತಾರತಮ್ಯವನ್ನು ವಿರೋಧ ಮಾಡಿ ಭಗತ್ ಸಿಂಗ್ ರವರು ಜೈಲಿನಲ್ಲಿಯೂ ಕೂಡ ಹೋರಾಟ ಮಾಡೋದಕ್ಕೆ ಹೇಳ್ತಾರೆ. ಭಗತ್ ಸಿಂಗ್ ರವರು ಜೈಲಿನಲ್ಲಿರುವಂತಹ ಇಂಗ್ಲೆಂಡಿನ ಕೈದಿಗಳಿಗೆ ಒಂದು ರೀತಿಯಾದಂತಹ ನಿಯಮಗಳು, ಭಾರತದ ಕೈದಿಗಳಿಗೆ ಒಂದು ರೀತಿಯಾದಂತಹ ನಿಯಮಗಳಿರುತ್ತವೆ. ಈ ನಿಯಮಗಳನ್ನು ಎಲ್ಲರಿಗೂ ಒಂದೇ ರೀತಿಯಾಗಿ ತರಬೇಕೆಂದು ಅವರ ಬೇಡಿಕೆಯಾಗಿತ್ತು. ಜೊತೆಗೆ ಜೈಲಿನಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು ಅಂದರೆ, ಊಟದಲ್ಲಿ ಕ್ರಿಮಿಕೀಟಗಳು ಬರುತ್ತಿದ್ದವು, ನೀರಿನಲ್ಲಿ ಕೊಳಕಾದಂತಹ ವ್ಯವಸ್ಥೆ ಇರುತ್ತಿತ್ತು, ಜೊತೆಗೆ ಅವರು ಮಲಗುವಂತಹ ಜಾಗದಲ್ಲಿ ಸಾವಿರಾರು ವಿಷಸರ್ಪಗಳು ಬರುತ್ತಿದ್ದವು. ಇದೆಲ್ಲವೂ ಸುಧಾರಿಸಬೇಕೆನ್ನುವುದು ಭಗತ್ ಸಿಂಗ್ ಅವರ ಬೇಡಿಕೆಯಾಗಿತ್ತು. 50 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಇಡೀ ದೇಶದ ತುಂಬ ಬ್ರಿಟಿಷರ ವಿರುದ್ಧ ರಣಕಹಳೆ ಮುಳುಗುವಂತೆ ಭಗತ್ ಸಿಂಗ್ ಅವರು ಮಾಡುತ್ತಾರೆ. ಭಗತ್ ಸಿಂಗ್ ಅವರ ವಿಚಾರಗಳನ್ನು ನಾವು ಮೆಚ್ಚಲೇಬೇಕು. ಭಗತ್ ಸಿಂಗ್ ರವರೆಂದರೆ ಬರೇ ಕ್ರಾಂತಿಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಲ್ಲ. ಈ ರೀತಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅದರ ಮೂಲಕ ಬ್ರಿಟಿಷರ ವಿರುದ್ಧ ಇಡೀ ಭಾರತ ಜನರನ್ನು ಸಂಘಟಿಸಿದಂತಹ ವ್ಯಕ್ತಿ ಭಗತ್ ಸಿಂಗ್ ಅವರು.